ವರ್ಕ್ ನೋಡಿ ನಮಗೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಹಾಗೆ ನಾವು ಇಲ್ಲ ನೋಡ್ತಾ ಇದ್ದೀವಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಲ್ವಾ ವರ್ಕ್ ಪ್ರೆಸೆಂಟ್. ಮಧ್ಯಾಹ್ನ ನಮ್ಮದು 12 ನಾಯಿಗಳಿದೆ, ಅವನು ನಾವೇ ಕೇರ್ ಮಾಡಿ ನೋಡಿಲಿ ರಾಜ್ಕುಮಾರ್ ಜೊತೆ ಎಲ್ಲ ಮಾಡಿದ್ದಾರೆ ಅವರು. ಆಗಿನ ಕಾಲದಲ್ಲೆಲ್ಲ ಇದು ಬ್ಲ್ಯಾಕ್ ಆ್ಯಂಡ್ ವೈಟೇ ಇದ್ದಿದ್ದು. ಅವಾಗ ಕಲರ್ ಮೂವೀಸ್ ಎಲ್ಲ ಕಲರಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ನಾವಿವತ್ತು ಬಂದಿರೋ ಅಂಥದ್ದು ಒಂದು ವಿಶೇಷವಾದ ಒಂದು ಪ್ಲೇಸಿಗೆ ಬಂದಿದ್ವಿ. ಆ್ಯಕ್ಚುಲಿ ಮೆಟ್ಲೈತೆ ಹೆಂಗೆ ಹತ್ತೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಲೀಲಾವತಿ ಅವರ ಒಂದು ಸಮಾಧಿಗೆ ಬಂದಿರೋವಂಥದ್ದು. ಸೊ ನಾನು ಅನ್ಕೋತಾ ಇದ್ದೆ ತುಂಬ ದಿನದಿಂದ ಬರಬೇಕಂತ. ಸೊ ಇವಾಗ ಒಂದು 4-5 ಮೆಟ್ಲಿತ್ತು, ಹೆಲ್ಪ್ ಮಾಡ್ಕೊಂಡು ಹತ್ತಿಸ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇರೋವಂಥದ್ದು. ನೋಡಿ ಪಾಪು, ಆಗಿನ ಕಾಲದಲ್ಲಿ ಹೀರೋಯಿನ್ ಆಗಿದ್ರು ಅಂದ್ರಲ್ಲ ನೋಡು, ತಾತನ ಕಾಲದ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಕಾಲದಲ್ಲಿ ಇವರು ಹೀರೋಯಿನ್. ಸೋಲ ದೇವನಹಳ್ಳಿ. ಅವರು ಮೊದಲು ಹೀರೋಯಿನ್ ಆಗಿದ್ರಲ್ವಾ, ಆ ಫೋಟೋಸ್ ಎಲ್ಲ ಒಳಗಡೆ ಹಾಕಿದ್ದಾರೆ. ನೀವು ನೋಡಿಲ್ಲ ಅಲ್ವಾ? ನೋಡಿ. ಕಾರ್ ಬರ್ತೈತೆ. ಆ್ಯಕ್ಚುಲಿ ನಾವಿವತ್ತು ಬಂದಿರೋ ಅಂಥದ್ದು ಒಂದು ವಿಶೇಷವಾದ ಒಂದು ಪ್ಲೇಸಿಗೆ ಬಂದಿದ್ವಿ. ಆ್ಯಕ್ಚುಲಿ ಮೆಟ್ಲೈತೆ ಹೆಂಗೆ ಹತ್ತೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಲೀಲಾವತಿ ಅವರ ಒಂದು ಸಮಾಧಿಗೆ ಬಂದಿರೋವಂಥದ್ದು. ಸೊ ನಾನು ಅನ್ಕೋತಾ ಇದ್ದೆ ತುಂಬ ದಿನದಿಂದ ಬರಬೇಕಂತ. ವಿಡಿಯೋಗ್ರಫಿ ಮಾಡೋಂಗಿಲ್ವಾ, ಫೋಟೋಗಳನ್ನು ಮುಟ್ಟಬಾರದು. ಓಕೆ. ಆ್ಯಕ್ಚುಲಿ ಫೋಟೋ ವೀಡಿಯೋ ಮಾಡ್ಬೋದಂತೆ, ಫೋಟೋ ಮುಟ್ಟಬಾರ್ದಂತೆ. ಸೊ ಇವಾಗ ಒಂದು 4-5 ಮೆಟ್ಲಿತ್ತು, ಹೆಲ್ಪ್ ಮಾಡ್ಕೊಂಡು ಹತ್ತಿಸ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇರೋವಂಥದ್ದು. ನೋಡಿ ಪಾಪು, ಆಗಿನ ಕಾಲದಲ್ಲಿ ಹೀರೋಯಿನ್ ಆಗಿದ್ರು ಅಂದ್ರಲ್ಲ ನೋಡು, ತಾತನ ಕಾಲದ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಕಾಲದಲ್ಲಿ ಇವರು ಹೀರೋಯಿನ್. ನೋಡಿಲಿ ರಾಜ್ಕುಮಾರ್ ಜೊತೆ ಎಲ್ಲ ಮಾಡಿದ್ದಾರೆ ಅವರು. ಆಗಿನ ಕಾಲದಲ್ಲೆಲ್ಲ ಇದು ಬ್ಲ್ಯಾಕ್ ಆ್ಯಂಡ್ ವೈಟೇ ಇದ್ದಿದ್ದು. ಅವಾಗ ಕಲರ್ ಮೂವೀಸ್ ಎಲ್ಲ ಕಲರಲ್ಲಿ ಇರಲಿಲ್ಲ. ಕೆಲವೊಂದು ಮೂವಿಗಳಲ್ಲಿ ಮಾತ್ರ ಅವರು ಕಲರಲ್ಲಿ ಮಾಡಿರೋದು. ಇದ್ದಾಗೆಲ್ಲ ಹಿಂಗೆ ಇದ್ದಿದ್ದು, ಬ್ಲ್ಯಾಕ್ ಆ್ಯಂಡ್ ವೈಟೇ ಇದ್ದಿದ್ದು. ಬಟ್ಟೆ ಕಲರ್ ಇರ್ತಿತ್ತಪ್ಪ, ಆದರೆ ಆಗಿನ ಕಾಲದಲ್ಲಿ ಇದಿರ್ತಿರ್ಲಿಲ್ಲ. ಇವಾಗ ಬಂದೈತಲ್ಲ ಗ್ರಾಫಿಕ್ ಇಂಥವು ಕಲರ್ ತೋರಿಸೋದು, ಕಲರ್ ಎಲ್ಲ ಬಂದಿದ್ದು ಆಮೇಲೆ. ಅವಾಗೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕೇ ಇದ್ದಿದ್ದು. ನೋಡಿ ಇದೆಲ್ಲ ಇದೆ ನೋಡಿ. ನೀವು ಯಾವತ್ತೂ ನೀನು ಮೂವಿಲಿ ನೋಡಿಲ್ಲ ಬಿಡು. ನೋಡಿ ಹಿಂದೆಲ್ಲ ಹೆಂಗಿದೆ ತೋಟ, ಏನೋ ಬೆಳೆ ಬೆಳೆದಿದ್ದಾರೆ.
ಹುಳ್ಳಿಕಾಯಿ ಇರಬೇಕು ಪಾಪು. ಹುಳ್ಳಿಕಾಯಿ ಗಿಡಪ್ಪ, ಹುಳ್ಳಿಕಾಯಿ. ಇದು ಸೀತಾಫಲ ಥರನೇ ಯಾವುದೋ ಒಂದು ಇದು ಇರ್ಬೇಕು, ಸೀತಾಫಲನೇ ಬಟ್ ಏನೋ ರಾಮಫಲನೋ ಏನೋ ಹೇಳ್ತಾರೆ ಇದಕ್ಕೆ, ಬಟ್ ಮುಳ್ಳು ಥರ ಐತಪ್ಪ. ಎಲ್ಲ ಹಾಳು ಮಾಡಿ ಬಂದ್ಬಿಟ್ಟು ಇನ್ನೂ ಗೊತ್ತಾಗಲ್ಲ, ಚಿಕ್ಕೊಂತಾರೆ ನೀನು ಅದೆಲ್ಲ ಕಾಯಿ ಎತ್ಕಾಗ್ತಿದ್ದೆ ಅಂತ ಅದೆಲ್ಲ ದೊಡ್ಡವ್ರು ಯಾರು ಕೂಡಲ್ಲ, ನಾವು ಗೊತ್ತಿತ್ತು ಏನು ಕೂಡಬೇಕು ಏನು ಕೂಡಬಾರ್ದು. ಇನ್ನೊಂದು ಇಲ್ಲಿಂದ ಆಯಿತು ಮತ್ತು ಚೆನ್ನಾಗಿ ಈಗ ಲಾಸ್ಟ್ ಫೋಟೋ ತೋರಿಸೇ ಇಲ್ಲ. ಈ ಮೂವಿನ ನೋಡಿದ್ದೀನಿ, ಈಗ ಮೂವಿ ಚೆನ್ನಾಗಿತ್ತು ನೋಡಿದ್ದೀನಿ. ಏನು ಹೇಳಿದ್ರು? ಇದಾ ದ್ವಾರಕೀಶನ್ ಇವರು ಇವ್ರು ಹಾಕ್ಕೊಂಡು ಇವರು ಅರ್ಜುನೇ ಅಂತ ಗೊತ್ತಾ, ಗೊತ್ತಿಲ್ಲ ಆಗ ಅವೆಲ್ಲ ತಿಂಗೋಗ್ತಿದ್ದಾರೆ. ನೋಡಿ ಕಲರ್ ಫೋಟೋ ಕೇಳ್ತಿದ್ದಲ್ಲ, ಕಲರ್ ಫೋಟೋ ಎಲ್ಲ ಹಾಕಿದ್ದಾರೆ. ಇದು ಇವಾಗ ಹೊಸ್ತಾಗಿ ಯೂಸ್ ಮಾಡಾಕ್ತಿದ್ದಾರೆ. ಇವರು ಅವ್ರ ಮಗ ನೋಡ್ತೀಯಾ, ಅವ್ರ ಮಗ ಇವಾಗ. ಆ್ಯಕ್ಚುಲಿ ತುಂಬ ದಿನಗಳಿಂದ ಒಬ್ಬರು ಯೂಟ್ಯೂಬಲ್ಲಿ ನನಗೆ ಕಮೆಂಟ್ ಆಗ್ತಾಯಿದ್ರು, ವಿಜಯಶಾಂತಿ ಅವರೇ ನೀವು ವಿಜಯಶಾಂತಿ ಅವ್ರ ಥರನೇ ಇದೀನ ನೋಡೋದಕ್ಕೆ, ಅದಕ್ಕೆ ನಿಮ್ಮನ್ನು ವಿಜಯಶಾಂತಿ ಅಂತ ಹೇಳ್ತೀನಿ ಅಂತ. ಗೊತ್ತಿಲ್ಲ ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಅಂತ. ನಾನು ಇವ್ರ ಬಗ್ಗೆ ಸರ್ಚ್ ಮಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡೆ. ಪೊಲಿಟಿಕಲ್ ಕಲರ್ ಫೋಟೋಗಳಿಗೆ ವಯಸ್ಸಾಗಿತ್ತಲ್ಲ ಅದಕ್ಕೆ ತೀರೋದು. ಒಟ್ಟೇನು ಇಲ್ಲಿ ಮೆನ್ಷನ್ ಮಾಡಿಲ್ವಾ? ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿರ್ತಾರಲ್ಲ, ಯಾಕೆ ಹಾಕಿಲ್ಲ? ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್. ಡೆತ್ತು ಬರ್ತು, ಡೇಟ್ ಆಫ್ ಡೆತ್ತು ಎರಡನ್ನೂ ಮೆನ್ಷನ್ ಮಾಡಿರ್ತಿಲ್ಲ, ಹಾಕಿಲ್ಲ. ಬರ್ತ್ ಡೆತ್. ಅಮ್ಮನಿಗೋಸ್ಕರ ಮನೆ ಥರ ಮನೆಗೆ ಕಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಮಗ. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಊಟನೇ ಹಾಕಲ್ಲ, ಓಡಿಸ್ತಾರೆ ನಮ್ಮದೇನು. ಇವರು ಎಲ್ಲ ಆ ಕಡೆಗೆ ಅವ್ರು ಒಂದು ಫೋಟೋ ಹಾಕಿ ಮನೆ ಥರ ಕಟ್ಟಿದ್ದಾರೆ. ಇವಾಗ ಅರಮನೆ ಥರ ಕಟ್ಟೋದು ಬೇಡ, ತಿಳ್ಸ್ಕೊಂಡಿತ್ತು ಊಟ ಹಾಕಿ ನಮ್ಮದೇನು ನೋಡ್ಕೊಳ್ತಾ ಕೊನೆಗಾಲ. ಮೊದಲಂದಿದ್ರು ಸ್ವಲ್ಪ ಇದ್ದವರು ಮೂವಿ ಮಾಡ್ತಾರೆ, ಆಮೇಲೆ ನಮ್ಮ ಜಾಸ್ತಿ ಇದೆಯಲ್ಲ ಅದು.
ಅವ್ರ ಮನೆ ಅಲ್ಲಿ ಆಪೋಸಿಟ್ ಐತೆ, ಮಗ ಇರೋದಲ್ಲಿ. ಬಾ ಇಲ್ಲಿ ಬಾ, ಕಾಣ ನಿಂತೀನಿ. ನೀನು ಬಾ, ನೀನು ಬಾ, ಈ ಕಡೆ ಬಾ. ಇಲ್ಲಿ ಬರ್ತೀನಿ, ಕಾಣ್ತದೆ ಬಂದು. ಮಾಡೋ ಗ್ಯಾಪಲ್ಲಿ ಸ್ವಲ್ಪ ಹಿಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಸುಮ್ಮನೆ ಈ ಕಡೆಗೆ ಬಂದೆ. ಏನಂತ ಗಿಡ? ಕುಂಬಳಕಾಯಿ ಗಿಡ. ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ಒಂದು ಸಮಾಧಿ ನೋಡೋದಕ್ಕೆ ನಾವು ಹೋಗಿರೋ ಅಂಥದ್ದು. ಇವರ ಕಾಲ ಬಂದು 1937ರಿಂದ ಡಿಸೆಂಬರ್ 8, 2023 ಒಂದು ಅವಧಿಯಲ್ಲಿ. ಇವರು ದಕ್ಷಿಣ ಭಾರತದ ಪ್ರಖ್ಯಾತ ನಟಿ ಅಂತ ಹೇಳ್ಬೋದು, ಬಹುಭಾಷಾ ನಟಿ ಅಂತಲೂ ಕೂಡ ಹೇಳ್ಬೋದು. 600ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೂಡ ಸಿಗುತ್ತೆ. 1999, 2000ನೇ ಇಸ್ವಿಲಿ ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಕೂಡ 2008ರಲ್ಲಿ ಸಿಗುತ್ತೆ ಇವರಿಗೆ. ಇವರು ಹುಟ್ಟಿದ ಹೆಸರು ಲೀಲಾ ಕಿರಣ್ ಅಂತ, ಮೊದಲು ಹೆಸರು ಅಂತ ಹೇಳ್ತಾರಲ್ಲ ಅದು. ಇವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಕೂಡ ಬಂದಿದೆ. ನೆಲಮಂಗಲದ ಸುತ್ತಮುತ್ತ ವಾಸಿಸುವಂಥ ಜನರಿಗೆ ಸೋಲದೇವನಹಳ್ಳಿ ಹತ್ರ ಇರೋವಂಥ ಒಂದು ಹಾಸ್ಪಿಟ್ಲು ಕೂಡ ಕಟ್ಟಿಸಿದ್ದಾರೆ. ಅದರಲ್ಲಿ ಜನರಿಗೋಸ್ಕರ ಕಟ್ಟಿಸಿರೋವಂಥ ಹಾಸ್ಪಿಟಲ್ ಕೂಡ ಇದೆ. ಮತ್ತು ಹಸುಗಳು, ಪ್ರಾಣಿಗಳಿಗೋಸ್ಕರನೇ ಒಂದು ಹಾಸ್ಪಿಟ್ಲು ಸಪ್ರೇಟ್ ಕಟ್ಟಿಸಿದ್ದಾರೆ. ಇವರು ಸಮಾಜ ಸೇವಕಿ ಅಂತಲೂ ಹೇಳ್ಬೋದು. ಅದ್ರ ಜೊತೆಗೆ ಪ್ರಾಣಿ ಪ್ರಿಯರು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತ ಒಂದು ಬೆಟ್ಟ, ಕಾಡು, ಗುಡ್ಡಗಳ ನಡುವೆನೇ ಇವರು ತೋಟಗಾರಿಕೆ, ಅದ್ರ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಂಡು ಬದುಕುವಂಥ ಒಂದು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಅಲ್ಲಿ ನಾವು ನೋಡಿರ್ತಾ ಇದ್ದೀವಿ, ಅದಕ್ಕೋಸ್ಕರ. ಹಾಗಾಗಿ ಇಲ್ಲ, ಅವಾಗಲೇ ಬಂದು ಒಳಗಡೆ ಎಲ್ಲ ಇದು ಮಾಡಿ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದು ಅಷ್ಟೇ. ನೋಡಿದ್ರೆ ಮಾತಾಡ್ತಾ ಇಲ್ಲ, ಎಲ್ಲ ನೋಡ್ಕೊಂಡು ಎಲ್ಲ ವರ್ಕ್ ನೋಡಿ ನಮಗೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇಲ್ಲ ನೋಡ್ತಾ ಇದ್ದೀವಿ, ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಲ್ವಾ ವರ್ಕ್ ಪ್ರೆಸೆಂಟ್. ಮಧ್ಯ ನಮ್ಮದು 12 ನಾಯಿಗಳಿದೆ, ಅವನು ನಾವೇ ಕೇರ್ ಮಾಡಬೇಕು. ಬಾಯಲ್ಲಿ ಒಂದು ಫೋಟೋ ತೆಗಿವಾ ಹೋಗಿ. ಹಾಂ, ಯಾವ ಹಂಗೆ ಕುಕ್ಕೆ ಬಂದ್ಬಿಡು. ಕಣ್ಣು ಕಾಳದರ ಪೊರೆ ಬಂದದ್ದು, ಎಲ್ಲರದ್ದು ದೃಷ್ಟಿ ಕಮ್ಮಿ, ಕಣ್ಣಾಗ ನೀರು ಬರೋದು ಎಲ್ಲ ಬೋರ್ಡ್ ಹಾಕಾರ ಪಿಲ್ಲೆ. ಬೋರ್ಡ್ ಓದಿ ಒಳಗತ್ತೀನಿ ನಾನು. ಮೈಸೂರಿಂದ ಬರ್ತಾನೆ ಶ್ರೀನಿವಾಸ್ ಕುಮಾರ್ ಅಂತ. ಚೇತನ್ ಕುಮಾರ್ ಯಾರು ಅವರೆಲ್ಲ
ಹೌದು ಹೌದು ಸರ್ ಹೌದು ಹೌದು ಸರ್ ನಾನು ನೋಡಿದ್ದೀನಿ ಇವ್ರನ್ನ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಲೀಲಾವತಿ ಅಮ್ಮನವ್ರನ್ನ ನೋಡ್ಕೊಬರಕ್ಕೆ ಹೋದಾಗ ವಿನೋದ್ ರಾಜ್ ಸರ್ ಹೇಳಿದರು ನಮ್ಮ ಬರ್ತಡೇಗೆ ಬನ್ನಿ ಅಂತ. ಹಂಗಾಗಿ ಅವ್ರ ವೀಡಿಯೋ ನೆಕ್ಸ್ಟ್ ಬರ್ತಾ ಇದೆ. ಸೊ ನೋಡ್ತಾ ಇರಿ. ಆ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಕೊಡ್ತೀನಿ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡು ಈ ಮಟ್ಟಿಗೆ ರೀಚ್ ಮಾಡಲೇಬೇಕಂತ ಹೇಳಿ ಇಷ್ಟು ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕಾಗಿ.